ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಚಾಲಕನ ನಿಯಂತ್ರಣ ತಪ್ಪಿ ಮನೆಗೆ ನುಗ್ಗಿದ ಕಾರು. ಹಿಂದೂ ಮನೆ ಮೇಲೆ ಕಲ್ಲೆಸೆದಿದ್ದ 3 ಹಿಂದೂ ಯುವಕರ ಬಂಧನ. 23.88 ಕೋಟಿ ಮೌಲ್ಯದ 4.776 ಕೆಜಿ ಕೊಕೇನ್ ಜಪ್ತಿ. ಈ ಸುದ್ದಿಯನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ನಲ್ಲಿ. ಚಾಲಕನ ನಿಯಂತ್ರಣ ತಪ್ಪಿ ಕಾರು ಮನೆಗೆ ನುಗ್ಗಿರುವ ಘಟನೆ ಹಾಸನ ತಾಲೂಕಿನ ಯಲಗುಂದ ಗ್ರಾಮದಲ್ಲಿ ನಡೆದಿದೆ. ಮದ್ಯದ ಅಮಲಿನಲ್ಲಿ ಕಾರು ಚಲಾಯಿಸಿದ್ರಿಂದ ಅಪಘಾತ ಆಗಿದೆ. ಕಾರಿನಲ್ಲಿದ್ದ 4 ಪೈಕಿ 3 ಗಂಭೀರ ಗಾಯಗಳಾಗಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಪುರದಮ್ಮ ದೇವಸ್ಥಾನದಿಂದ ಬೆಂಗಳೂರಿಗೆ ವಾಪಸ್ಸಾಗುತ್ತಿದ್ದ ಫಾರ್ಚುನರ್ ಕಾರು ಅಪಘಾತಕ್ಕೀಡಾಗಿದೆ. ಹಾಸನ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿಕ್ಕಮಗಳೂರಿನ ಹಿಂದೂ ಮಹಿಳೆ ವಾಸವಿದ್ದ ಕ್ವಾರ್ಟರ್ಸ್ ನಿರಂತರ ಕಲ್ಲು ಎಸೆದು ಉದ್ವಿಗ್ನ ಸ್ಥಿತಿಗೆ ಕಾರಣವಾಗಿದ್ದ 3 ಹಿಂದೂ ಯುವಕರನ್ನ ಬಂಧಿಸಲಾಗಿದೆ. ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದ ದೃಶ್ಯ ಆಧರಿಸಿ ಹರೀಶ್, ಭರತ್ ಹಾಗೂ ದಿಲೀಪ್ನ ಬಸವನಹಳ್ಳಿ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಫೆಬ್ರವರಿ 15ರ ರಾತ್ರಿ ಬೈಕ್ನಲ್ಲಿ ಬಂದು ಕಲ್ಲೆಸೆದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಹಿಂದೂ ಮತ್ತು ಮುಸ್ಲಿಂ ಯುವಕರ ಗುಂಪು ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡಿದ್ರು. ಕೆಐಎಬಿಯಲ್ಲಿ 23.88 ಕೋಟಿ ಮೌಲ್ಯದ 4.776 ಕೆಜಿ ಕೊಕೇನ್ ಜಪ್ತಿ ಮಾಡಿ ಎನ್ಸಿಬಿ ಬ್ರೆಜಿಲ್ ದೇಶದ ಪ್ರಜೆಯನ್ನ ಬಂಧಿಸಿದೆ. ದೋಹಾದಿಂದ ಬೆಂಗಳೂರಿಗೆ ಬಂದಿದ್ದ ಬ್ರೆಜಿಲ್ ದೇಶದ ಪ್ರಜೆ ಡ್ರಗ್ಸ್ ಸಾಗಿಸ್ತಾ ಇರುವ ಖಚಿತ ಮಾಹಿತಿ ಆಧರಿಸಿ ಎನ್ಸಿಬಿ ಅಧಿಕಾರಿಗಳು ಪರಿಶೀಲಿಸಿದ್ರು. ಬ್ಯಾಗ್ನಲ್ಲಿ ಬಟ್ಟೆಗೆ ಕೊಕೇನ್ ಅದ್ದಿದಂತೆ ಸಾಗಿಸಲಾಗ್ತಾ ಇತ್ತು. ಆರೋಪಿಯನ್ನ ಬಂಧಿಸಿ ಎನ್ಸಿಬಿ ಅಧಿಕಾರಿಗಳು ತನಿಖೆ ಮುಂದುವರೆಸಿದ್ದಾರೆ. ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಆಸ್ತಿ ತೆರಿಗೆ ಪಾವತಿಸದ 107 ಆಸ್ತಿಗಳ ಹರಾಜು ಪ್ರಕ್ರಿಯೆ ಫೆಬ್ರವರಿ 21ರಂದು ನಡೆಯಲಿದೆ. ಆಯುಕ್ತರಾದ ಪೊಮ್ಮಲ ಸುನಿಲ್ ಕುಮಾರ್ ನೇತೃತ್ವದಲ್ಲಿ ಯಲಹಂಕ ಮಿನಿ ವಿಧಾನಸೌಧದ 3ನೇ ಮಹಡಿಯಲ್ಲಿ ಹರಾಜು ಕೂಗಲಾಗುತ್ತೆ. ಒಂದು ವೇಳೆ ಅದಕ್ಕೂ ಮುನ್ನವೇ ತೆರಿಗೆ ಪಾವತಿಸಿದ್ರೆ ಅಂತಹ ಆಸ್ತಿಯನ್ನ ಹರಾಜು ಪ್ರಕ್ರಿಯೆಯಿಂದ ಕೈ ಬಿಡಲಾಗುತ್ತೆ. 2,49,99,754 ರೂಪಾಯಿ ಕಂದಾಯದ ಮೊತ್ತ ಬಾಕಿ ಇದೆ. ಎನ್ಇಎಸ್ ಬಳಿ ಹರಾಜು ಪ್ರಕ್ರಿಯೆ ನಡೆಯಲಿದೆ. ಆಸ್ಪತ್ರೆಗಳಲ್ಲಿ ಅಗತ್ಯ ಔಷಧ ಪೂರೈಸಲು 30 ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನ ಬಿಡುಗಡೆಗೊಳಿಸಿ ರಾಜ್ಯ ಸರ್ಕಾರ ಆದೇಶಿಸಿದೆ. ಜಿಲ್ಲಾಸ್ಪತ್ರೆ, ತಾಲೂಕು ಆಸ್ಪತ್ರೆ, ಸಮುದಾಯ ಆರೋಗ್ಯ ಕೇಂದ್ರ ಸೇರಿ ಇತರೆ ಆರೋಗ್ಯ ಸಂಸ್ಥೆಗಳಿಗೆ ಅಗತ್ಯ ಔಷಧ ಖರೀದಿಗೆ ಈ ಅನುದಾನ ರಿಲೀಸ್ ಮಾಡಲಾಗಿದೆ.